ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪೈತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡೋಣ. ಊರಿನ ವ್ಲಾಗ್ ಹಾಕಬೇಕಾಗಿತ್ತು. ಊರಿಂದ ಮಾವಿನ ಹಣ್ಣು ತೊಗೊಂಡು ಬಂದಿದ್ವಿ, ಆದರೆ ಆ ವ್ಲಾಗ್ ಹಾಕೋಕ್ಕಾಗಿಲ್ಲ. ಆಮೇಲೆ ಹಾಕ್ತೀನಿ. ಹಾಯ್ ಮಾಡಿ ಮಗನೆ. ಹಾಯ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಮಮ್ಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಬಾ, ಮ್ಯಾಂಗೋ ಕೊಡ್ತಾರೆ ಡ್ಯಾಡಿ, ಮ್ಯಾಂಗೋ ತಿನ್ನು. ವಾವ್, ಪ್ರೀತಮ್ಗೆ ಮ್ಯಾಂಗೋ ಫುಲ್ ಫೇವ್ರೇಟ್ ಆಗಿಬಿಟ್ಟಿದೆ ಅಲ್ಲ. ಸೇಮ್ ಡ್ರೆಸ್. ನಿನ್ನೆ ನಾನು ಮ್ಯಾಂಗೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ, ಇವತ್ತು ಡ್ಯಾಡಿ. ಇದು ಚೆನ್ನಾಗಿದೆಯಾ? ಈಗೆಲ್ಲ ಕೈ ಮುಚ್ಚು ಹಾಗೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸ್ವಲ್ಪ ಹಳೆ ವ್ಲಾಗ್ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ವ್ಲಾಗನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಹಾಕ್ತಾ ಇದ್ದೀನಿ. ಪ್ರಗತಿನ ಕರ್ಕೊಂಡು ಬರೋ ದಿನ ಮಾಡಿದಂತಹ ವ್ಲಾಗ್ ಆಗಿರುತ್ತೆ ಇವತ್ತಿನ ವ್ಲಾಗ್. ಸೊ ಇವಾಗ ಜಸ್ಟ್ ಹೇರ್ ವಾಶ್ ಮಾಡ್ಕೊಂಡು ಬಂದೆ. ಇವತ್ತು ಗುರುವಾರ ಅಲ್ವಾ, ರಾಘವೇಂದ್ರ ಸ್ವಾಮಿ ದೇವರಿಗೆ ಪೂಜೆ ಮಾಡ್ತೀನಿ ನಾನು ಕೂಡ. ಸೊ ಫಸ್ಟ್ ಪೂಜೆ ಮಾಡಿಬಿಟ್ಟು ಪ್ರಗತಿ ನೋಡೋದಕ್ಕೆ ಅಂತ ಹೊರಟಿದ್ದೆ. ಸರಿ, ಹಾಗೆ ವ್ಲಾಗ್ನ ಕೂಡ ಶುರು ಮಾಡ್ಕೊಂಡಿದ್ನಲ್ಲ. ಹಾಗೆ ನಾನು ನಿಮ್ಗೊಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾಗಿತ್ತು. ಈಗ ನಾನು ಹೇರ್ ಶಾಂಪೂ ಮಾಡಾಯ್ತಲ್ಲ, ಶಾಂಪೂ ಮಾಡಿದ್ಮೇಲೆ ನನ್ನ ಕೂದಲು ಸೊ ಎಷ್ಟು ಫ್ರಿಜ್ಜಾಗಿ ಕಾಣಿಸ್ತಾ ಇದೆ ಅಲ್ಲ. ಇದು ನಾರ್ಮಲ್ ಆಗಿ ನನಗೆ ಹಿಂಗೆ ಇವತ್ತೆಲ್ಲ ನಾಳೆ ಅಂತ ಅಂದರೆ ಸ್ವಲ್ಪ ಇದಾಗುತ್ತೆ. ಶಾಂಪೂ ಅಪ್ಲೈ ಮಾಡಿದ್ಮೇಲೆ ನನ್ನ ಕೂದಲು ಇಷ್ಟೊಂದು ಫ್ರಿಜ್ ಆಗುತ್ತೆ. ನಾನು ಜಾಸ್ತಿ ಕಂಡೀಷ್ನರ್ನ ಕೂಡ ಯೂಸ್ ಮಾಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ನಾನು ಒಂದು ಬೆಸ್ಟ್ ಹೇರ್ ಸಿರಮ್ ಅನ್ನ ಯೂಸ್ ಮಾಡ್ತೀನಿ. ಅದು ಯಾವುದು? ಸೊ ನಾನೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಈ ವಿಲ್ವಾ ಅವರ ಆಂಟಿ ಫ್ರಿಜ್ ಹೇರ್ ಸಿರಮ್ ಅನ್ನ ಅಪ್ಲೈ ಮಾಡ್ಕೋತೀನಿ. ಇದನ್ನ ವೆಟ್ ಹೇರ್ ಅಲ್ಲಿ ಅಪ್ಲೈ ಮಾಡೋದ್ರಿಂದ ನಮ್ಗೆ ಇನ್ಸ್ಟಂಟ್ ಆಗಿ ಸ್ಮೂತ್ ಮತ್ತೆ ಶೈನಿ ಫ್ರಿಜ್ ಫ್ರೀ ಹೇರ್ ಅನ್ನ ನೋಡ್ಬೋದು. ಹಾಗೆ ಈ ಒಂದು ಪ್ರಾಡಕ್ಟ್ ಅಲ್ಲಿ ಬ್ಲಾಕ್ ಸೀಡ್ ಆಯಿಲ್, ಕರಿ ಲೀವ್ಸ್ ಆಯಿಲ್ ಹಾಗೆ ಐಬಿಸ್ಕಸ್ ಆಯಿಲ್ ಇರೋದ್ರಿಂದ ಯೂಸ್ ಮಾಡಿರ್ತಾರೆ. ಹಾಗೆ ಇದು ಸಿಲಿಕಾನ್ ಫ್ರೀ ಕೂಡ ಆಗಿರುತ್ತೆ, ನಾವು ಡೈಲಿ ಯೂಸ್ ಮಾಡ್ಕೋಬಹುದು. ಹಾಗೆ ಇದರ ಅರೋಮಾ ತುಂಬಾ ಸೂದಿಂಗ್ ಆಗಿರುತ್ತೆ. ಸೊ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಮ್ಮ ಕೂದಲನ್ನ ಹೈಡ್ರೇಟಿಂಗ್ ಆಗಿಡುತ್ತೆ, ಹಾಗೆ ಸ್ಮೂತ್ ಮಾಡುತ್ತೆ, ನಮ್ಮ ಶೈನಿ ಟೆಕ್ಸ್ಚರ್ ಅನ್ನ ಕೊಡುತ್ತೆ. ಸೊ ನಿಮ್ಗೆ ಏನಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಇನ್ಸ್ಟಂಟ್ ಆಗಿ ನಿಮ್ಮ ಕೂದಲು ಸ್ಮೂತ್ ಆಗ್ಬೇಕು ಅಂತ ಅಂದ್ರೆ ಹೇರ್ ವಾಶ್ ಆದ್ರೂ ಸರಿನೇ, ಇಲ್ಲ ಅಂತಂದ್ರೆ ಜಸ್ಟ್ ಒಂದು ಹೇರ್ ವಾಟರ್ ಸ್ಪ್ರೇ ಮಾಡ್ಬಿಟ್ಟು ನೀವು ಈ ಒಂದು ಸಿರಮ್ ಅನ್ನ ಅಪ್ಲೈ ಮಾಡ್ಕೊಂಡು ಹೊರಗಡೆ ಆರಾಮಾಗಿ ಹೋಗ್ಬೋದು. ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ನನ್ನ ಕೂದಲಲ್ಲಿ. ಮ್ಯಾನೇಜಬಲ್ ಆಗಿ ಕೂದಲು ಇದಾಗತ್ತೆ. ನೆಕ್ಸ್ಟ್ ಏನಾದ್ರೂ ಮತ್ತೆ ಸಿರಮ್ ಅಪ್ಲೈ ಮಾಡ್ಬೇಕಂತಂದ್ರೆ ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ವೆಟ್ ಇರೋ ಕೂದಲಿಗೆ ಸಿರಮ್ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಲಾಕ್ ಮಾಡುತ್ತೆ ಕೂದಲನ್ನ. ಸೊ ಫ್ರಿಜ್ ಫ್ರೀ ಆಗತ್ತೆ. ಸೊ ನಿಮ್ಗೆ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ. ಹಾಗೆ ಇದ್ರೊಳಗೆ ಇನ್ನೊಂದು ಬೆಸ್ಟ್ ಆಪ್ಷನ್ ನನ್ಗೆ ಇಷ್ಟ ಆಗಿದೆ ಏನು ಅಂತಂದ್ರೆ, ಈಗ ನಾವು ಹೇರ್ ಸಿರಮ್ ಯೂಸ್ ಮಾಡ್ತೀವಲ್ವಾ, ಯೂಸ್ ಮಾಡಿದಾಗ ಫ್ರಿಜ್ ಫ್ರೀ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀವಿ. ಬಟ್ ಹೇರ್ ಸ್ಟ್ರೈಟ್ ಮಾಡ್ಬೇಕಾದ್ರೆ ಒಂದು ಪ್ರೊಟೆಕ್ಟಿಂಗ್ ಸಿರಮ್ ಅಂತ ಕೂಡ ಯೂಸ್ ಮಾಡ್ತೀವಿ. ಸೊ ಸಿರಮ್ ಏನಿದೆ ಅಲ್ವಾ, 2 in 1 ಆಗಿ ನಾವು ಯೂಸ್ ಮಾಡ್ಕೊಬಹುದು. ಹೀಟ್ ಪ್ರೊಟೆಕ್ಟಿಂಗ್ ಸಿರಮ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ನಾನೀಗ ಸ್ವಲ್ಪ ಹೇರ್ ಸ್ಟ್ರೈಟ್ ಮಾಡಬೇಕು ಅಂತ ಅಂದ್ರೆ ಇದನ್ನ ಯೂಸ್ ಮಾಡಿ ಆಮೇಲೆ ಹೇರ್ ಸ್ಟ್ರೈಟ್ ಮಾಡೋದ್ರಿಂದ ನಮ್ಮ ಕೂದಲನ್ನ ಹೀಟ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಅದು ಅಷ್ಟಲ್ಲದೆ UV ರೇಸ್ ಇಂದ ಕೂಡ ನಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಈ ತರ ಏರ್ ಸ್ಟ್ರೈಟ್ನರ್ ಯೂಸ್ ಮಾಡ್ತೀವಲ್ಲ, ಹೀಟ್ ಪ್ರೊಟೆಕ್ಟಿಂಗ್ ಸಿರಮ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಓಕೆನಾ? ಇವಾಗ ಈ ತರ ಸ್ಟೈಲ್ ಮಾಡಬೇಕು ಅಂತ ಅಂದ್ರೆ ಜಸ್ಟ್ ನಾವು ಫ್ರಂಟ್ ಹೇರ್ ಕಟ್ ಮಾಡಿರ್ತೀವಲ್ಲ ಅದನ್ನ ತಗೊಂಡು ಈ ತರ ಔಟ್ ಹಿಂಗೆ ಟ್ವಿಸ್ಟ್ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಂಡು ಹಿಂಗೆ ಬಿಟ್ಟರೆ, ಸೊ ಆಮೇಲೆ ಈ ಥರ ಇದು ಹಿಂಗೆ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ಸಿರಮ್ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡನ್ನು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಏನಾದರೂ ನಮ್ಮ ಥರ ಏರ್ ಸ್ಮೂತಿಂಗ್ ಇಷ್ಟ ಇಲ್ಲ, ಕೆರಟಿನ್ ಇಷ್ಟ ಇಲ್ಲ, ಜಸ್ಟ್ ಈ ಥರ ಮನೆಯಲ್ಲೇ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಇಷ್ಟ ಅಂತಂದರೆ ಈ ಥರ ಸಿರಮನ್ನು ಉಪಯೋಗಿಸ್ಕೊಂಡು ನಮ್ಮ ಕೂದಲನ್ನು ಪ್ರೊಟೆಕ್ಟ್ ಮಾಡಿಕೊಂಡು ನಾವು ಹೇರನ್ನು ಸ್ಟ್ರೈಟ್ ಮಾಡ್ಕೋಬೋದು, ಕರ್ಲ್ ಮಾಡ್ಕೋಬೋದು. ಸೊ ಈ ಥರ ಎಷ್ಟು ಚೆನ್ನಾಗಾಗಿದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ. ಸೂಪರ್. ಸೊ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಓಕೆನಾ? ನಾ ವ್ಲಾಗ್ ಪ್ರಗತಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಪ್ರಗತಿನ ಎಷ್ಟು ಮಿಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಈ ಸರಿ ಎಕ್ಸ್ಪೀರಿಯನ್ಸ್ ಅಲ್ಲ, ಲಾಸ್ಟ್ ಇಯರ್ ರಜಕ್ಕೆ ಹೋದಾಗಲೂ ಅಷ್ಟೇ. ನನ್ನ ಮಗಳಿಲ್ಲ ಅಂತ ಅಂದರೆ ನನ್ನ ಮನೆಯಲ್ಲಿ ನನ್ನ ಪ್ರೆಸೆನ್ಸ್ ಇರೋದೇ ಇಲ್ಲ. ಒಂಥರ
ನನ್ನ ಹಸ್ಬೆಂಡ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಬೋರ್ ಆಗ್ತಾ ಇದೆ, ನಂಗೆ ಬೇಜಾರಾಗ್ತಾ ಇದೆ, ನಾನು ಒಬ್ಬಳೇ ಇರೋ ಥರ ಅನಿಸ್ತಾ ಇದೆ, ಗೋಡೆ ಮಧ್ಯೆ ಇರೋ ಥರ ಅನಿಸ್ತಾ ಇದೆ ಅಂತ. ಸೊ ಪ್ರಗತಿ ನನ್ನ ಕಂಫರ್ಟ್ ಝೋನ್, ಪ್ರಗತಿ ನನ್ನ ಒಂದು ಟೈಮ್ ಪಾಸ್ ಆಗಿರ್ಬೋದು. ಸೊ ಪ್ರಗತಿ ಇಲ್ಲ ಅಂತಂದರೆ ನನಗೆ ಆ ದಿನ ಹೋಗೋದೇ ಗೊತ್ತಾಗೋದಿಲ್ಲ. ತುಂಬ ಜನ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಕೂಡ. ಸೊ ಡೈಲಿ ಜೊತೆಲಿದ್ದು ಏನೋ ಮಾತಾಡ್ಕೊಂಡಿದ್ದು ಸಡನ್ನಾಗಿ ಮ್ಯೂಟ್ ಆಗಿಬಿಟ್ರೆ ಹೆಂಗಿರುತ್ತಲ್ಲ ಫೀಲಿಂಗ್, ಹಾಗಿದೆ ನನಗೆ. ಸೊ ಇವಾಗ ಪ್ರಗತಿ ಬೆಳಗ್ಗೆಯಿಂದ ವೇಟಿಂಗ್, ಯಾವಾಗ ಬರ್ತೀರಾ ಡ್ಯಾಡಿ, ಯಾವಾಗ ಬರ್ತೀರಾ ಮಮ್ಮಿ ಅಂತ ಕಾಲ್ ಮಾಡ್ತಾನೆ ಇದ್ರು. ಸರಿ, ನಾನು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರೊಳಗೆ ಎಷ್ಟೊತ್ತಾಯಿತು. ಪ್ರೀತಮ್ ಇನ್ನೂ ರೆಡಿ ಆಗಿಲ್ಲ. ಈಗ ಅವನಿಗೆ ಸ್ನಾನ ಮಾಡಿಸ್ಬೇಕು. ನಾನಂತೂ ರೆಡಿ ಆಗಿಬಿಟ್ಟಿದ್ದೀನಿ, ನಾನು ಸ್ನಾನ ಮಾಡಿಸಲ್ಲ, ನನ್ನ ಹಸ್ಬೆಂಡೇ ಮಾಡಿಸ್ಬೇಕು. ಇವಾಗ ಅವ್ರು ಮಾಡಿಸ್ತಾರೆ. ಸೊ ಹಾಗೆ ಸ್ವಲ್ಪ ಊಟ ಎಲ್ಲ ಆಯಿತಾ. ಮಾವಿನ ಹಣ್ಣು ತೊಗೊಂಡು ಬಂದಿರಲ್ಲ, ಲಾಸ್ಟ್ ನಿನ್ನೆ ತೊಗೊಂಡು ಬಂದಿದ್ದು ಒಂದು ಹಣ್ಣು. ಸೊ ಅವನಿಗೆ ಸ್ವಲ್ಪ ತಿನ್ನಿಸ್ತಾಯಿದ್ರು. ಅರ್ಧ ತಿಂದ್ಬಿಟ್ಟು ಅಲ್ಲಿ ಹೋಗಿದ್ದಾನೆ. ಇವಾಗ ಮತ್ತೆ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ನಾನಂತೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರಗತಿ ಒಂದಿಷ್ಟುದ್ದ ಲಿಸ್ಟ್ ಕೊಟ್ಟಿದ್ರು, ಮಮ್ಮಿ ಅದು ಬೇಕು, ಇದು ಬೇಕು, ಇದು ತೊಗೊಂಬ, ಅದು ತೊಗೊಂಬ ಅಂತ. ನನಗೆ ಅರ್ಧ ನೆನಪಾಗ್ತಾ ಇದೆ, ಅರ್ಧ ನೆನಪಾಗ್ತಾ ಇಲ್ಲ. ಸೊ ಇದೇ ಬ್ಯಾಗು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಚೆನ್ನಾಗಿದೆ ಅಲ್ಲ? ಒಂಥರ ಚೆನ್ನಾಗಿದೆ ಈ ಡ್ರೆಸ್ಗೆ, ತುಂಬ ಚೆನ್ನಾಗಿದೆ. ಈ ಥರ ಕಾಣಿಸ್ತಾ ಇದೆ. ಸೊ ಹೊಸ ಡ್ರೆಸ್ ತೊಗೊಂಡಿದ್ದಲ್ಲ, ಅದನ್ನೇ ಹಾಕ್ಕೊಂಡೆ. ನಾಳೆ ಇದು ಹಾಕ್ಕೋಬೇಕು. ಒಂದಿಷ್ಟು ಡ್ರೆಸ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮೇಕಪ್ಪು. ನನಗೆ ಬರೀ ಈ ಚಾರ್ಜರ್ ವೈಯರು, ಈ ಕ್ಯಾಮ್ರಾ, ಈ ಸೆಲ್ಫಿ ಸ್ಟಿಕ್ಕು, ಸ್ವಲ್ಪ ಇದನ್ನು ತೋರಿಸು. ಸೊ ಕ್ಯಾಮ್ರಾ, ಈ ಚಾರ್ಜಿಂಗ್ ವೈಯರು, ನನ್ನ ಪರ್ಸ್ ನೋಡಿಬಿಟ್ರೆ ನೀವೇನಂತೀರೋ. ನನ್ನ ಬ್ಯಾಗ್ ತುಂಬ ಬರೀ ಫೋನ್ಗಳು, ಕ್ಯಾಮ್ರಾಗಳು, ಅದಕ್ಕೆ ಬ್ಯಾಟ್ರಿಗಳು, ಅದಕ್ಕೆ ವೈಯರು, ಚಾರ್ಜರು. ಸೊ ಇನ್ನೇನಿರಲ್ಲ, ಇದನ್ನೇ ತುಂಬ್ಕೊಂಡು ಓಡಾಡ್ತಿರ್ತೀನಿ. ಬ್ಲಾಗರ್ ಅಂತ, ಇಲ್ಲೊಂದು ದೊಡ್ಡದಾಗಿ ಬ್ಲಾಗರ್ ಅಂತ ಹೆಸರು ಹಾಕಿಸ್ಕೊಂಡ್ಬಿಡ್ಬೇಕು. ಸೊ ಹಾಗಿದೆ ನಂದು ಲೈಫ್ ಸ್ಟೈಲು. ಇದರಲ್ಲಿ ಮಾತ್ರ ಒಂದು ಸಣ್ಣ, ಜಾಸ್ತಿ ಏನಿಲ್ಲ, ಇಷ್ಟೇ ಮೇಕಪ್ ಕಿಟ್. ಸೊ ಇದಿಷ್ಟು. ಸ್ವಲ್ಪ ಪೂಜೆಗೆ ಅಂತ ಏನೆಲ್ಲ ತರಿಸಿದ್ನಲ್ಲ, ಅದನ್ನೆಲ್ಲ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಏನಾಯಿತು ಅಂತಂದರೆ ನನಗೆ ಗೊತ್ತಿರಲಿಲ್ಲ. ಇವತ್ತು ಗುರುವಾರ ರೆಗ್ಯುಲರಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ತುಳಸಿ ಹೂವು ಎಲ್ಲ ತರಿಸ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಅಕ್ಕ ಫೋನ್ ಮಾಡಿ ಹೇಳಿದ್ರು, ಊರಲ್ಲಿ ಸೂತ್ಕ ಆಗಿದೆ, ಬೇಡ ಇವತ್ತೇನು ಪೂಜೆ ಮಾಡಬೇಡ, ಅಮ್ಮಂಗೆ ತೊಗೊಂಡೋಗಿ ಕೊಟ್ಬಿಡು, ಅಮ್ಮನೇ ಪೂಜೆ ಮಾಡ್ಕೊಳ್ಳಿ, ತುಳಸಿ ಹಾರ ಹಾಕ್ಬಿಟ್ಟು ಅಂತಂದರು. ಅದಕ್ಕೆ ಅಲ್ಲಿಗೆ ಪಾರ್ಸಲ್ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದೀನಿ. ಕ್ಯಾಮ್ರಾ, ಈ ಚಾರ್ಜಿಂಗ್ ವೈಯರು, ನನ್ನ ಪರ್ಸ್ ನೋಡಿಬಿಟ್ರೆ ನೀವೇನಂತೀರೋ. ನನ್ನ ಬ್ಯಾಗ್ ತುಂಬ ಬರೀ ಫೋನ್ಗಳು, ಕ್ಯಾಮ್ರಾಗಳು, ಅದಕ್ಕೆ ಬ್ಯಾಟ್ರಿಗಳು, ಅದಕ್ಕೆ ವೈಯರು, ಚಾರ್ಜರು. ಸೊ ಇನ್ನೇನಿರಲ್ಲ, ಇದನ್ನೇ ತುಂಬ್ಕೊಂಡು ಓಡಾಡ್ತಿರ್ತೀನಿ. ಬ್ಲಾಗರ್ ಅಂತ, ಇಲ್ಲೊಂದು ದೊಡ್ಡದಾಗಿ ಬ್ಲಾಗರ್ ಅಂತ ಹೆಸರು ಹಾಕಿಸ್ಕೊಂಡ್ಬಿಡ್ಬೇಕು. ಸೊ ಹಾಗಿದೆ ನಂದು ಲೈಫ್ ಸ್ಟೈಲು. ಇದರಲ್ಲಿ ಮಾತ್ರ ಒಂದು ಸಣ್ಣ, ಜಾಸ್ತಿ ಏನಿಲ್ಲ, ಇಷ್ಟೇ ಮೇಕಪ್ ಕಿಟ್. ಸೊ ಇದಿಷ್ಟು. ಸ್ವಲ್ಪ ಪೂಜೆಗೆ ಅಂತ ಏನೆಲ್ಲ ತರಿಸಿದ್ನಲ್ಲ, ಅದನ್ನೆಲ್ಲ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಇರು ಆಯ್ತು ನೀನು ತಲೆ ಬಾಚ್ಲಿಲ್ಲ ಅಂದ್ರೆ ಈ ಕೂದಲು ನೋಡಿ ಹೆಂಗ್ ನಿಂತ್ಕೊಳ್ಳುತ್ತೆ. ತೇವ ಇದ್ದಾಗಲೇ ಬಾಚ್ಬೇಕು, ಬಾಚದಂದ್ರೆ ಆಗಲ್ಲ. ಗುಡ್ ಬಾಯ್ ಅಲ್ಲ ನೀನ್, ಬ್ಯಾಡ್ ಬಾಯ್. ನನ್ನ ಮಗನಿಗೆ ಇವಾಗ ಇಶ್ಯೂ ಹಾಕೊಂಡ್ಬಿಡ್ಬೇಕು ಅಲ್ವಾ ಪ್ರೀತು? ಕಟ್ ಮಾಡಿ ತೆಗಿಯ ತನಕನಾದ್ರೂ ಬಿಡು ಪ್ರೀತು. ಬಾ ಹಾಕೋ, ಬಾ. ಹೊಸ ಶೂ, ಬಾ ಹಾಕು. ಮಮ್ಮಿನ ಇಟ್ಕೋಬೇಕಿಲ್ಲಿ. ಆಗುತ್ತಾ? ಆಗುತ್ತೆ. ಪ್ರೀತು ಮ್ಯಾಚಿಂಗ್ ಎಲ್ಲ ಮ್ಯಾಚಿಂಗ್. ಏಯ್ ಪ್ರೀತು, ಬರಲ್ವಾ ನೀನು? ಪ್ರೀತು ಬರಲ್ವಾ? ನಾ ಹೋಗ್ಲಾ? ಹೆಂಗ್ ಮಲಗಿದ್ಯಾ ನೋಡು. ಬಾಯ್ಲಿ ಪ್ರೀತಮ್, ಬಾರಪ್ಪ. ಅಕ್ಕನ ನೋಡಕ್ ಹೋಗೋಣ ಬಾ. ನಿಂಗೆ ಇನ್ನೂ ಎಷ್ಟು ಪೂಸಿ ಹೊಡಿಬೇಕು? ಬೈರ ಬಂದ, ಬೈರ ಬರಲ್ವಾ? ಈಗ ಯಾರನ್ನ ಹೋಗಿ ಮುದ್ದು ಮಾಡಿ ಎತ್ಕೊಂಡು ಆಚೆಗೆ ಹೋಗ್ಬೇಕು ಅಲ್ವಾ ಪ್ರೀತು? ಬಾ, ಎತ್ಕೋತೀನಿ ಬಾ, ನಾನೇ ಎತ್ಕೋತೀನಿ ಬಾ. ಕೈ ಹಿಡ್ಕೊ ಬಾ, ಮಮ್ಮಿ ಕೈ ಹಿಡ್ಕೊ. ಪ್ರೀತಮ್ನ ಎಷ್ಟು ಮುದ್ದಾಗಿ ರೆಡಿ ಮಾಡ್ಬಿಟ್ಟು ಒಂದೊಂದೇ ಒಂದು ಫೋಟೋ ತೆಗೆಯೋಣ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ಪ್ರೀತಮ್ ಮಾತ್ರ ರೆಡಿ ಆಗಿದ್ದ ದಿವಸ ಒಂದ್ ಫೋಟೋನು ಕೂಡ ತಗೊಳ್ಳೋದಿಲ್ಲ. ತುಂಬಾ ಕಷ್ಟ ಅವ್ನ್ ಫೋಟೋ ತೆಗಿಬೇಕು ಅಂತ ಅಂದ್ರೆ. ಸೊ ತೆಗಿಯಕ್ ಆಗ್ಲೇ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತು ಟ್ರಾಫಿಕ್ ಅಲ್ಲಿ ನಾವು ಎಷ್ಟೇ ಬೇಗ ಹೊರಟ್ರು ಕೂಡ ಬರೋದು ಲೇಟ್ ಆಗುತ್ತೆ.
ಸೊ ಇದು ಆಚಾರ್ಯ ಕಾಲೇಜ್ ಅಲ್ವಾ? ಸೊ ಇವಾಗ ಆಚಾರ್ಯ ಕಾಲೇಜ್ ಹತ್ರ ಇದ್ದೀವಿ. ಅಮ್ಮ ಮನೆಗೂ ಆಚಾರ್ಯ ಕಾಲೇಜ್ಗೂ ತುಂಬ ಹತ್ರ. ಸೊ ಈ ದಾರಿಯಲ್ಲಿ ಬಂದ್ವಿ. ಇನ್ನು ಹೈವೇ ಅದು ಎಲ್ಲ ಕಡೆನೂ ಟ್ರಾಫಿಕ್ಕೇನೆ. ಸೊ ಅಲ್ಲಿಂದ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರೂಟಲ್ಲಿ ಬಂದ್ವಿ. ಹಾಗೂ ತಡ ಆಯಿತು. ನಾನು ತೋರಿಸಿದ್ನಲ್ಲ ಆವಾಗಲೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು 5 ನಿಮಿಷದಲ್ಲಿ ಮನೇಲಿ ಇರ್ತೀವಿ. ಪ್ರೀತು ಮಲಗಿಲ್ಲ. ಪ್ರೀತಮ್ ಆ ಕಡೆ ತಿರುಗ್ಬಿಟ್ಟು ನೋಡ್ತಾ ಇರ್ತಾನೆ. ಆ ಕಡೆ ಬರೋ ವೆಹಿಕಲ್ಸ್ನೆಲ್ಲ ನೋಡೋದು, ಅಬ್ಸರ್ವ್ ಮಾಡೋದು. ಒಂದೊಂದು ವೆಹಿಕಲ್ ಚಕ್ರನೂ ಯಾಕೆ ಹಿಂಗೆ ತಿರುಗುತ್ತೆ ಅಂತ ಬರೀ ಚಕ್ರನೇ ಹಿಂಗೆ ನೋಡ್ತಾನೆ ಇರ್ತಾನೆ. ಅಷ್ಟು ಅಬ್ಸರ್ವ್ ಮಾಡ್ತಾನೆ ಚಕ್ರಗಳನ್ನ. ಒಂದ್ಸರಿ ಆಚಾರ್ಯ ಕಾಲೇಜ್ ಒಳಗಡೆ ಹೋಗಿದ್ವಿ. ನಮ್ಮ ಅಕ್ಕನ ಫ್ರೆಂಡ್ ಜೊತೆ ಹೋಗಿದ್ದೆ. ಅವ್ರೇನೋ ಅಲ್ಲಿ ರೀಲ್ಸ್ ಮಾಡ್ತೀನಿ ಮತ್ತು ಫೋಟೋ ತೆಗೆಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗಿದ್ರು. ಸೊ ಅದಲ್ಲದೆ ನಮ್ಮ 10th ಅಲ್ಲ 10th 8th 9th ಒಟ್ಟಿನಲ್ಲಿ ಚಿಕ್ಕಬಿದ್ರು ಸ್ಕೂಲಿಂದ ಈ ಆಚಾರ್ಯ ಕಾಲೇಜಿಗೆ ಏನೋ ಒಂದು ವಿಚಾರವಾಗಿ ಕರ್ಕೊಂಡು ಬಂದಿದ್ರು ತೋರ್ಸೋದಕ್ಕೆ ಅಂತನೋ ಅಥವಾ ಅದ್ರಲ್ಲಿ ಏನೋ ಒಂದು ಸ್ಪೆಷಲ್ ಇದು ಮರ್ತು ಬಿಟ್ಟಿದ್ದೀನಿ. ಏನೋ ಒಂದು ರೀಸನ್ಗೆ ನಮ್ಮ ಸ್ಕೂಲಿಂದ ಚಿಕ್ಕಬಿದ್ರಕಲ್ ಸ್ಕೂಲಿಂದ ಆಚಾರ್ಯ ಕಾಲೇಜಿಗೆ ಕರ್ಕೊಂಡು ಬಂದಿದ್ರು. ಅದೊಂದು ನೆನಪಿದೆ. ಸೊ 2 ಸರಿ ಹೋಗಿದ್ದೀನಿ ಆಚಾರ್ಯ ಕಾಲೇಜ್ ಒಳಗಡೆ. ಸಖತ್ತಾಗಿ ಆಗಿದೆ. ಮೊದಲು ಇಲ್ಲಿ ಏನು ಹೇಳೋರು ಇರಲಿಲ್ಲ, ಕೇಳೋರು ಇರಲಿಲ್ಲ. ಈ ಕಾಲೇಜ್ ಆದಮೇಲೆ ಈ ಜಾಗ ಎಲ್ಲ ಇಂಪ್ರೂವ್ ಆಗಿರೋದು. ರೋಡ್ ಮಾತ್ರ ಚೆನ್ನಾಗಿದೆ. ನಮ್ಮ ಪುಟ್ಟ ಗೌರಿಯಿಂದ ವೆಲ್ಕಮ್. ಒಂದು ಕಿವಿ ಮಾತ್ರ ಹಿಂದೆ ಹೋಯ್ತದೆ. ಇಲ್ಲಿ ಅಮ್ಮ ಅಡುಗೆ ಮಾಡ್ತಾ ಇದ್ರು. ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಬಾಳೆ ಹೂವಿನ ಪಲ್ಯ ಮಾಡ್ತಾ ಇದ್ರು. ಬಾಳೆ ಹೂವಿನ ಪಲ್ಯದ ರೆಸಿಪಿ ಕೇಳಿದ್ರೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತ ನಾನು ಹೋಮ್ ಮೇಕರ್ ಪವಿತ್ರ ಚಾನಲ್ ಎಲ್ಲ ಹಾಕಿರ್ತೀನಿ. ಇದರಲ್ಲಿ ಕೂಡ ಹಾಕಿದ್ದೀನಿ, ತುಂಬಾ ಹಳೆ ವ್ಲಾಗ್ ಅಲ್ಲಿ. ಅದು ಇವಾಗ ಹುಡ್ಕಿದ್ರು ಸಿಗಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಮತ್ತೆ ಇನ್ನೊಂದ್ಸರಿ ರೆಸಿಪಿ ಮಾಡಿ ಹಾಕ್ತೀನಿ. ಪ್ರೀತು ಜಾಸ್ತಿ ಇದು ಮಾಡಬೇಡ ಪ್ರೀತಮ್ಮ. ಅವ್ನು ಆಡ್ತಾ ಕಚ್ಬಿಡ್ತಾನೆ. ಎಲ್ಲಿ ಕಚ್ಚಿದ್ನಾ? ಉಫ್ ಮಾಡು. ಇಲ್ಲೂ ಸೊ ಮನೆಗೆ ಬಂದ್ಬಿಟ್ಟು ನಮ್ಮ ಮನೆಯವರು ಆರನ್ ಮಾಡ್ತಾನೆ ಇದ್ದಾರೆ. ಪ್ರಗತಿ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು. ಪ್ರಗತಿ ಇಲ್ಲ, ಇಲ್ಲಿ ಒಬ್ರು ಬರ್ಡೇ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಇನ್ನೇನು ಇವಾಗ ಬರ್ಬೇಕು. ಫೋನ್ ಮಾಡಿದೆ ಬರ್ತೀನಿ ಅಂತ. ನಮ್ಮ ಮನೆಯವ್ರು ಇವಾಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಕರ್ಸೋಣ ಅಂತ. ಅಲ್ಲಿ ಅವ್ರ ಫ್ರೆಂಡ್ ಬರ್ಡೇ ಅಂತೆ. ಸೊ ಹಾಗಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗ್ಬಿಟ್ಟಿದ್ದಾರೆ. ಪ್ರೀತು ಕರು ಹೆಂಗನ್ನುತ್ತೆ? ಅಂಬ ಅನ್ನುತ್ತಾ? ಅಮ್ಮ ಅನ್ನುತ್ತಾ ಅಂಬ ಅನ್ನುತ್ತಾ? ಕರು ಯಾಕೆ ಅಪ್ಪ ಅಂತ ಕರಿಯಲ್ಲ? ನಿಂತ್ಕೊಂಡಿದೆ ಕರು ಇವಾಗ. ಆಗ್ಲೇ ಮಲಗಿತ್ತು. ಬಂದಾಳು ಬಿಂಕದ ಸಿಂಗಾರಿ. ಎಲ್ಲೋಗಿದ್ದೆ ಮೇಡಮ್? ಹಸು ಕೊಟ್ರೆ ಹಸು ತಿನ್ಕೊಂಡ್ಬಿಡುತ್ತೆ. ಕೊಟ್ಟ್ಯಾ? ನೋಡಿ ಫ್ರೆಂಡ್ಸ್, ತುಂಬ ಜನ ಪ್ರಗತಿಯಲ್ಲಿ ಮಿಸ್ ಮಾಡ್ಕೊಂಡ್ವಿ, ಪ್ರಗತಿಯಲ್ಲಿ ಅಂತ ಕೇಳ್ತಾ ಇದ್ರಲ್ಲ. ನೋಡ್ದ ಎಷ್ಟು ಚೆನ್ನಾಗಿ ಗೊತ್ತಾಗಿತ್ತು. ಪ್ರಗತಿಗೆ ಹೊಸ ಬಟ್ಟೆ ತಗೊಂಡಿರೋದು. ಕೇಕ್ ಕೊಟ್ರಾ? ಏನ್ ಮಾಡ್ತಿದ್ಯಾ? ಪ್ರಗತಿ, ನಿಮ್ ಡ್ಯಾಡಿ ಬಂದು ಒಂದೇ ಸಮ ಕಾರ್ ಆರನ್ ಮಾಡ್ತಾ ಇದ್ರು. ಯಾಕೆ? ಪ್ರಗತಿ ಓಡ್ ಬರುತ್ತೆ ಅಂತ. ನೋಡಿ ಚಪ್ಪಲ್ ಹೆಂಗ್ ಕಾಣಿಸುತ್ತೆ ನೋಡಿ. ಸೈಜು ಕರೆಕ್ಟ್ ಆಗಿದ್ಯಾ? ಇನ್ನು ಮುಂದೆ ಹಾಕೋಬೇಕು. ಓ ಎಕ್ಸಾಕ್ಟ್ ಸೈಜ್ ಬೇಕು ಚಿನಿ. ನಂದು ಎಕ್ಸಾಕ್ಟ್ ಬೇಕು. ಒಂದು ಸ್ವಲ್ಪ ಚಿಕ್ಕ ಆಯ್ತದು. ಸಿಸರ್ ತೆಗಿ ಸುಮ್ಮನೆ ರಮ್ಮ. ಚಿನಿ ಎಕ್ಸಾಕ್ಟ್ ನಂದೇನಿದೆಯಾ ಸೈಜ್ ಅದು ಬೇಕು. ನಾನು ಹಂಗೂ ನಮ್ಗಿಂತ ಒಂಚೂರು ಕಮ್ಮಿ ತಂದೆ ನಾನು.
ನನಗಿಂತ ಒಂದು ಸ್ವಲ್ಪ ಕಮ್ಮಿ ತಗೊಂಡು ಬಂದೆ ನಾನು, ನನ್ನಷ್ಟೇ ಆಗಲ್ಲವೇನೋ ಅಂತ ಹೇಳ್ಬಿಟ್ಟು. ಆಗಲ್ಲಲ್ಲಮ್ಮ. ಇದಾಕು, 2 ಕಾಲ್ಗೆ ಹಾಕು. ನಿನ್ನೆ ಕರ್ಕೊಂಡೋಗಿ ತರಬೇಕು. ಚೆನ್ನಾಗಿದ್ಯಾ? ಕಂಫರ್ಟಬಲ್ ಆಗಿದೆಯಾ? ಸ್ವಲ್ಪ ಸೈಜ್ ಅವ್ರನ್ನೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಡ್ರೆಸ್ ಮಾತಾಡ್ತಾರಲ್ಲ, ಪ್ರಗತಿ ಇಲ್ದಲೆ ಡ್ರೆಸ್ ತರಬೇಕು. ನೀರಲ್ಲಿ ಆಟ ಶುರು ಮಾಡ್ದಾ? ಸೆಟ್ ಅಲ್ಲ, ಅದೇ. ಹಾಗೆ ಸಂಜೆ ಆದ್ರೆ ಸಾಕು ಅಮ್ಮ ಹೇಳ್ಬಿಟ್ಟು ಹಸುಗಳನ್ನೆಲ್ಲ ಒಳಗಡೆ ಕಟ್ತಾರೆ. ಒಳಗಡೆ ಕಟ್ಟಿದ್ಮೇಲೆ ಹಿಂಗೊಂದು 10-15 ನಿಮಿಷ ಹಾಗೆ ಕುತ್ಕೋತೀವಿ. ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಒಂಥರ ತಣ್ಣ ಗಾಳಿ ಬೀಸ್ತಾ ಇರುತ್ತೆ, ಹಸುಗಳಿರುತ್ತೆ, ಅವ್ರನ್ನ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು. ಇನ್ನೊಂದು ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಈ ತರ ಅಮ್ಮ ಮನೆಗೆ ಹೋದಾಗ ಏನಿರುತ್ತೆ ಅಲ್ಲಿ ಅದನ್ನೇ ವ್ಲಾಗ್ ಮಾಡ್ಬೇಕು. ಸೊ ಕ್ರಿಯೇಟಿವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಸುಗಳಿಲ್ಲ ಅಂದ್ರು ಇದೆ ಅಂತ ಹೇಳೋದು, ಅಥವಾ ನಾನು ಮಾಡ್ತಲೇ ಇರೋ ಕೆಲಸನ ಮಾಡ್ತೀನಿ ಅಂತ ಹೇಳೋದು, ಅಥವಾ ನಾನು ಮಾಡೋ ಕೆಲಸನ ಮಾಡಲ್ಲ ಅಂತ ಹೇಳೋದು, ಇದೆಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ಏನ್ ನಡೆಯುತ್ತಾ ನನ್ನ ಲೈಫಲ್ಲಿ ಅದನ್ನೇ ನಾನು ವ್ಲಾಗ್ ಅಂತ ಮಾಡಿರ್ತೀನಿ. ಯಾವಾಗ್ಲೂ ದನ ಮೇಯಿಸೋದು, ದನಗಳನ್ನ ತೋರ್ಸೋದು, ಅಥವಾ ದನಗಳ ರಿಲೇಟೆಡ್ ಇರತ್ತೆ. ಏನು ಈಗಿರುವಂತ ಜನರೇಷನ್ ಅವ್ರಿಗೆ ದನ ಕಾಯೋದಕ್ಕೆ ಇನ್ಸ್ಪೈರ್ ಆಗ್ತಾ ಇದ್ದೀರಾ ಅಥವಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ಒಬ್ರು. ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಒಂದು ಪುಣ್ಯಕೋಟಿ ಸೇವೆ ಮಾಡೋದಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು. ಶ್ರೀಕೃಷ್ಣ ಪರಮಾತ್ಮನೇ ಹಸುಗಳನ್ನ ಕಾಯ್ದಿರ್ಬೇಕಾದ್ರೆ ನಾವೆಲ್ಲ ಯಾರು? ನಿಜವಾಗ್ಲೂ ಹೇಳ್ತೀನಿ, ನಮ್ಮಮ್ಮ ಖುಷಿ ಪಡ್ತಾರೆ. ಯಾಕೆಂತಂದ್ರೆ ನಾವು 3 ಜನ ಮಕ್ಳಿಗಿಂತ ಹೆಚ್ಚಾಗಿ ಸಾಕ್ತಾರೆ ಆ 3 ಹಸುಗಳನ್ನ. ಹಾಗಾಗಿ ಗೊತ್ತಿಲ್ಲ, ಒಂದು ಬೇಜಾರಿಗೆ ಅಂತ ತಗೊಂಡ್ ಬಂದು 1-2 ಪುಟಾಣಿ ಕರುಗಳನ್ನ ತಂದು ಸಾಕಿದ್ದು. ಅದು ಸಾಕ್ತಾ ಅಷ್ಟು ಬಾಂಡಿಂಗ್ ಬೆಳ್ಕೊಳ್ತು. ಒಬ್ರೇ ಇರಕ್ ಆಗಲ್ಲ ಲೈಫಲ್ಲಿ ನಿಜವಾಗ್ಲೂ. ನಮ್ ಜೊತೆಗೆ ಒಂದ್ ನಾಯಿಮರಿ ಇದ್ರೂನು ಒಂದ್ ಖುಷಿನೇ ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದು, ಆತರ ಎಲ್ಲ ಯಾವ್ದೇ ಕೆಲ್ಸನ ಕೀಳಾಗಿ ನೋಡಕ್ ಹೋಗ್ಬೇಡಿ. ಇಲ್ಲಿ ಅಮ್ಮ ಗಿಣ್ ಮಾಡ್ತಾ ಇದ್ರು, ನಾವು ಮಾಡಿದ್ವಿ. ನಮ್ಗೋಸ್ಕರ ಅಂತ ಸ್ವಲ್ಪ ಹಾಲು ಎತ್ತಿಟ್ಬಿಟ್ಟು ಅಮ್ಮನ ಕೈಯಾರ ಗಿಣ್ ತಿನ್ನೋ ಅದೃಷ್ಟ ಯಾರು ಸಿಗುತ್ತೆ ಅಲ್ವಾ? ಅದೊಂಥರ ರುಚಿ. ಅದಕ್ಕೆ ಅಮ್ಮ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು. ನಾನು ಹೇಳೋದು ಇಷ್ಟೇನೆ, ಯಾವ್ದೇ ಕೆಲಸ ಆಗಿರ್ಲಿ, ಅದು ದನ ಕಾಯೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ಕೆಲಸ ಅವ್ರಿಗೆ ದೊಡ್ಡದು. ಅವ್ರಿಗೆ ಆ ಕೆಲಸನೇ ದೇವ್ರು ಅಂತ ನಂಬ್ಕೊಂಡಿರ್ತಾರೆ. ಸುಮ್ನೆ ತಮಾಷೆಗೂ, ಅವಿವೇಕತನಕ್ಕೂ, ಅಥವಾ ನಿಮಗೆ ಬುದ್ಧಿ ಇಲ್ಲ ಅಂತಾನೋ ಬಂದ್ಬಿಟ್ಟು ಏನೇನೋ ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇನೆ. ತುಂಬಾ ಅದು ರೂಢಾಗೆ ಮಾತಾಡಿದ್ರು. ಅವ್ರಿಗೆ ಎಷ್ಟೇ ಹೇಳಿದ್ರು ಅರ್ಥ ಮಾಡ್ತಿದ್ರು, ನಾನು ಅರ್ಥ ಮಾಡ್ಕೊಂಡಲ್ಲೇ ಸಿಕ್ಕಾಬಿಟ್ಟೆ ರೂಢಾಗಿ ಮಾತಾಡಿದ್ರು. ಬಟ್ ಅದಕ್ಕೆ ತುಂಬಾ ಜನ ಬಂದು ಕಮೆಂಟ್ಸ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ, ಶ್ರೀಮಂತರು ನಾಯಿ ಸಾಕ್ತಾರೆ, ಬಡವರು ಹಸು ಸಾಕ್ತಾರೆ, ಅಷ್ಟೇ ಅಲ್ವಾ, ಇನ್ನೇನಿದೆ ಅದ್ರೊಳಗೆ, ಅದನ್ನ ಪುಣ್ಯ ಸೇವೆ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕಂತೆಲ್ಲ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗುತ್ತೆ ಈ ತರ ಯಾರಾದ್ರೂ ಬಂದು ಬುದ್ಧಿ ಇಲ್ದಲೆ ನೆಗೆಟಿವ್ ಆಗಿ ಮಾತಾಡಿದಾಗ. ಬುದ್ಧಿ ಇರೋರಾದ್ರೂ ಬಂದ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ತಾರೆ. ಇಲ್ಲ ಅಂತಂದ್ರೆ ಬಂದ್ ನನಗೆ ಹೇಳ್ತಾರೆ, ಅಕ್ಕ ಆ ತರ ಮಾತುಗಳನ್ನ ತಲೆಗೆ ಹಾಕೋಬೇಡಿ, ಆರಾಮಾಗಿರಿ ನೀವು, ಅವನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೊಳಕ್ ಹೋಗ್ಬೇಡಿ ಇರ್ತಾರೆ ಅಂತ. ಸೊ ಅದೇ ನನಗೆ ಖುಷಿ. ಈ ತರ ಎಲ್ಲೋ ಒಂದು ಬೆರಳೆಣಿಕೆ ಜನ ಇದ್ರು ಇಷ್ಟೊಂದ್ ಜನ ಅದನ್ನ ಸಮರ್ಥನೆ ಮಾಡ್ದಲೆ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತುಂಬಾ ಯಾವಾಗ್ಲೂ ಈ ತರ ನೆಗೆಟಿವ್ ಕಮೆಂಟ್ಸ್ ಗಳು ಮನಸ್ಸಿಗೆ ಹರ್ಟ್ ಆಗಲ್ಲ. ನಾನ್ ನಿಮ್ಗೆ ಹೇಳ್ತೀನಿ, ತುಂಬಾ ಅವರು ಒಂದೇನೋ ಪರಿಸ್ಥಿತಿ ಕೆಟ್ಟದಿರತ್ತೆ, ಆ ಟೈಮಲ್ಲಿ ನೀವು ಮಾತಾಡೋ ಸಣ್ಣ ನೆಗೆಟಿವ್ ಮಾತುಗಳು ಕೂಡ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗತ್ತೆ. ನಿಮಗೆ ಅದ್ರ ಪ್ರಭಾವ ಕೂಡ ಗೊತ್ತಿರಲ್ಲ, ಸುಮ್ನೆ ಬರ್ತೀರಾ, ಮನ್ಸು ಇಚ್ಛೆ ಮಾತಾಡ್ತೀರಾ, ಹೋಗ್ತೀರಾ, ಏನೋ ಮಾಡಕ್ ಆಗಲ್ಲ. ಇಲ್ಲ ಅಮ್ಮ ಗಿಣ್ ರೆಡಿ ಮಾಡಿದ್ರು. ಅಮ್ಮನ ಗಿಣ್ಣಲ್ಲಿ, ನಾನ್ ಮಾಡಿರೋ ಗಿಣ್ಣಲ್ಲಿ ಒಂದು 3 ಇಂಗ್ರೀಡಿಯೆಂಟ್ ಮಿಸ್ ಆಗ್ಬಿಟ್ಟಿತ್ತು. ಸೊ ಅಮ್ಮಂಗೆ ಹೇಳ್ದೆ, ಅಯ್ಯೋ ಅಮ್ಮ 3 ಮಿಸ್ ಮಾಡ್ಬಿಟ್ಟಿದ್ದೆ ಅಂತ. ಏನ್ ಮಾಡ್ದ? ನಿನ್ ತಲೆ ಮೇಲಿಂದ ಹಾರ್ಕೊಂಡು ಹೋಯ್ತಾ ಕೋಕ? ಅಲ್ಲಿಗೆ ಹೋಯ್ತಾ? ಇವ್ರಿಬ್ರು ಫ್ರೆಂಡ್ ಆಗ್ಬಿಟ್ಟವ್ರೆ. ನಿನ್ನೆ ನಾವು ಹುಲ್ಲು ಹಾಕಿದ್ವಲ್ಲ, ಸಾಯಂಕಾಲ ಅಮ್ಮ ಹುಲ್ಲು ಹಾಕಿರೋದಕ್ಕೆ ನನ್ನ ಮಗ ಇವಾಗ ಹೋಗಿ ಅಲ್ಲಿಂದ ಹುಲ್ಲು ತಗೊಂಡು ಬಂದು ಈ ಕರುಗೆ ಹಾಕ್ತಾ ಇರೋದು. ಹುಲ್ಲು ಹಾಕ್ತಾ ಇದ್ದ ಮಗನೇ ಕರುಗೆ? ಎಲ್ಲೋಗಿ ಹುಲ್ಲು ತಗೊಂಬರ್ತಾ ಇದೆಯಾ? ಹುಲ್ಲು ಎತ್ಕೊಂಡು ಬರೋದು, ಅಲ್ಲೋಗಿ ಈ ಥರನ ಹುಲ್ಲು ಹಾಕೋದು ಮಗನೇ. ಇವಾಗ ತಾನೇ ನೆನ್ಸ್ಕೊಂಡು ಎಲ್ಲೋ ಗಿಳಿ ಬಂದಿಲ್ಲ ಅಂತ. ಆರ್ಬಿಟ್ಟಲ್ಲ, ಅಲ್ಲೊಂದು ಗಿಣಿ ಐತೆ ನೋಡಿ, ಕೆಂಪು ಮೂತಿ.
ನಮ್ದು ಜನರೇಷನ್ ಈಗಿನ ಜನರೇಷನ್ ಫ್ಯಾಷನ್ ಇನ್ನೊಬ್ಬರನ್ನ ಇನ್ಸ್ಪೈರ್ಡ್ ಇದು ರೀಲ್ಸ್ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮ ಭೂಮಿ ತಾಯಿಗೆ ನಾವೇನ್ ಕೊಡ್ತಾ ಇದೀವಿ ಅಥವಾ ನಮ್ಮಿಂದ ಯಾರಿಗಾದ್ರೂ ಏನಾದ್ರೂ ಹೆಲ್ಪ್ ಆಗ್ತಾ ಇದೆ ಅನ್ನೋದನ್ನ ನಾವು ಕೂಡ ನೋಡ್ಬೇಕಲ್ವಾ. ಸೊ ಅದ್ರ ಕಡೆ ಜಾಸ್ತಿ ಗಮನ ಕೊಡೋದಕ್ಕೆ ಟ್ರೈ ಮಾಡಿ, ಆ ಥರದನ್ನ ಇನ್ಸ್ಪೈರ್ ಮಾಡ್ಕೊಳ್ಳಿ. ಅದರಿಂದ ನಮಗೂ ಒಳ್ಳೇದು, ನಮ್ಮ ಮುಂದಿನ ಫ್ಯೂಚರ್ ಅಲ್ಲಿರೋ ಮಕ್ಕಳಿಗೂ ಕೂಡ ಒಳ್ಳೇದು. ಜಾಸ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಇವಾಗ ಯಾವ್ದೇ ಕೆಮಿಕಲ್ಸ್ ಅನ್ನ ಯೂಸ್ ಮಾಡೇನೆ ನಾವು ಇವಾಗ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ಬೇಕು, ಕೆಳಗಡೆ ಗೊಬ್ಬರನು ಇವಾಗೆಲ್ಲ ಅದೆಲ್ಲ ಕೆಮಿಕಲ್ ಎಲ್ಲ ಅದ್ರಲ್ಲೇ ಬೆಳಿಬೇಕು ಅಂತ ನಮ್ಮ ತಲೆಯಲ್ಲಿ ಕೂತ್ ಬಿಟ್ಟಿದೆ. ನಮ್ಮಮ್ಮ ಹೇಳಿದ್ರು ಅವಾಗೆಲ್ಲ ಏನು ಆತರ ಯೂಸ್ ಮಾಡ್ತಾ ಇರ್ಲಿಲ್ಲ. ಅಕಸ್ಮಾತ್ ಬದನೆ ಗಿಡಕ್ಕೆ ಹುಳ ಬಿದ್ರೆ ಈ ತರ ಬೂದಿ ಹಚ್ಬಿಡ್ತಾ ಇದ್ವಿ. ಬೂರ್ದಿ ಹಚ್ಚಿದ್ರೆ ಹುಳ ಎಲ್ಲ ಸತ್ತೋಗ್ತಾ ಇದ್ವು, ಗಿಡ ತುಂಬಾ ಚೆನ್ನಾಗ್ ಬರ್ತಾ ಇದ್ವು, ಗಿಡ ತುಂಬಾ ಕಾಯಿ ಬಿಡ್ತಾ ಇತ್ತು. ಇದೇ ಒಂಥರ ಮೆಡಿಸನ್ ಅಂತ. ಸೊ ಆ ತರದವನ್ನ ನಾವು ಉಪಯೋಗಿಸ್ಕೊಬೇಕು. ಈಗಿನ ಜನರೇಷನ್ ಅವರು ಆ ತರದ ಬಗ್ಗೆ ತಿಳ್ಕೊಬೇಕು. ಸಿಕ್ಕಾಪಟ್ಟೆ ವಿಚಾರ ಇದೆ ನಿಜವಾಗ್ಲೂ. ನಮ್ಮಮ್ಮ ಹೇಳ್ತಾ ಇದ್ರು ಆಶ್ಚರ್ಯ ಆಗುತ್ತೆ. ಅಮ್ಮ ಮನೆ ಹತ್ರ ಈ ಥರ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ಸಾಕು, ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ಅಂತಂದರೆ ತುಂಬ ಫ್ರೆಶ್ ಅಂತ ಅನಿಸುತ್ತೆ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ತುಂಬ ಚೆನ್ನಾಗಿರುತ್ತೆ. ಹಕ್ಕಿ ಸೌಂಡು, ಸ್ವಲ್ಪ ವೆಹಿಕಲ್ಸ್ ಕಡಿಮೆ ಅಲ್ವಾ, ಗಾಡಿಗಳ ಸೌಂಡ್ ಇರೋದಿಲ್ಲ, ತಣ್ಣು ಗಾಳಿ ಬೀಸ್ತಾ ಇರುತ್ತೆ ಅನಿಸುತ್ತೆ. ಅಂದರೆ ಅಪಾರ್ಟ್ಮೆಂಟಲ್ಲಿ ಇದ್ದು ನಮಗೆ ಏನೋ ಒಂಥರ ಈ ಥರ ಇದ್ದರೆ ಒಂದ್ಸಲಿ ನೋಡಿ ಇಲ್ಲಿ ನಮ್ಮ ಕರು ಕಾಣಿಸ್ತಾ ಇದೆಯಾ. ಸೊ ಹೀಗೆ ಇದು ಎಲ್ಲ ಮೇಲ್ಗಡೆ ನುಗ್ಗೆ ಮರ ಇದೆ, ಈ ಕಡೆ ಇದು ಇದೆ, ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಆ ಕಡೆಯಿಂದ ಹಕ್ಕಿಗಳ ಸೌಂಡ್ ಕೇಳಿಸ್ತಾ ಇರುತ್ತೆ, ಮೇಲೆ ಅಕ್ಕಿ ಆಡ್ತಾ ಇರುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ರಿಕಿತ್ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಹೋಗಲಿಲ್ಲ ಯಾಕೆ, ಏನಾಯಿತು ಅಂತ ಹೇಳ್ಬಿಟ್ಟು. ಏನೂ ಇಲ್ಲ, ಪ್ರಾಬ್ಲಮ್ ಏನು ಅಂತ ಆ ಥರ ಏನೂ ಇಲ್ಲ. ಏನಾಯಿತು ಅಂತಂದರೆ ನಾನು ಬುಧವಾರ ಡಿಸೈಡ್ ಮಾಡಿದೆ. ಅಂದರೆ ನಾವು ಅದಕ್ಕೂ ಮುಂಚೆಗೆ ಮಾತಾಡಿದ್ವಿ, ಈ ವೀಕಲ್ಲಿ ಫ್ರೀ ಇರ್ತೀರಾ ಬರ್ತೀನಿ ಅಂತ ಹೇಳಿದ್ದೆ. ಸರಿ ಆಯಿತು ಬನ್ನಿ, ಈ ವೀಕ್ ಫುಲ್ ಫ್ರೀ ಇರ್ತೀನಿ ಅಂತ ಹೇಳಿದರು. ಅದಾದಮೇಲೆ ನಾನು ಅಮ್ಮ ಮನೆಗೆ ಬರೋದಿತ್ತು. ಆನ್ ದ ವೇ ಹಾಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತಲೇ ನಾನು ಅಂದ್ಕೊಂಡಿದ್ದೆ. ಆಮೇಲೆ 1 ಪಾಯಿಂಟು ಪ್ರಗತಿ ಬಂದರೆ ಚೆನ್ನಾಗಿರುತ್ತೆ. ಪದೇ ನಾವು ಹೋಗ್ತೀವೋ ಇಲ್ವೋ, ಯಾವಾಗಾದರೂ ಒಂದ್ಸರಿ ಹೋಗ್ತೀವಿ. ಸೊ ಪ್ರಗತಿನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಪ್ರಗತಿ ಕರ್ಕೊಂಡು ಹೋಗೋದೊಂದು ಪ್ಲ್ಯಾನ್ ಇತ್ತು. ಅದು ಸೊ ಅದಕ್ಕೋಸ್ಕರ ಅದಾದಮೇಲೆ ಥರ್ಸ್ಡೇ ಹೋಗೋಣ ಅಂತ ಅಂದ್ಕೊಂಡೆ ನಾನು. ವೆಡ್ನೆಸ್ಡೇ ಹೋಗಬೇಕಿತ್ತು, ನಮ್ಮದು ಶಾಪ್ ಸೇಲ್ ಆಗೋದು ಅದು ಪ್ರೊಸೀಜರ್ ಇತ್ತು. ಸರಿ ಇವತ್ತು ಒಂದಿನ ಬಿಟ್ಬಿಟ್ಟು ಥರ್ಸ್ಡೇ ಹೋಗೋಣ ಅಂತ ಹೇಳಿ ನಾನು ವೆಡ್ನೆಸ್ಡೇ ಅವರಿಗೆ ಮಾಡಿದ್ದೆ. ಸೊ ಅದು ಅವತ್ತಿನ ದಿನವೂ ವಿಡಿಯೋ ಶೂಟ್ ಮಾಡಿಬಿಟ್ಟಿದ್ದೆ ನಾನು. ಅದಾದಮೇಲೆ ನೆಕ್ಸ್ಟು ಅದು ವಿಡಿಯೋ ಲೈವ್ ಹೋಗಲೇಬೇಕಾಯಿತು. ಆಮೇಲೆ ಗುರುವಾರ ಅವ್ರ ಮನೇಲೊಂದು ಮದುವೆ ಇದೆ. ಸೊ ಗುರುವಾರ ಅಲ್ಲದೆ ನೀವು ಫ್ರೈಡೇ ಬಾ, ಮತ್ತು ಸ್ಯಾಟರ್ಡೇ ಬಾ, ಸಂಡೇ ಯಾವಾಗಾದರೂ ಬಾ ಅಂತ ಅಂದರು. ಇಲ್ಲ ಅದಾದಮೇಲೆ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅಲ್ಲಿಂದ ಅಮ್ಮ ಮನೆಗೆ ಬರಬೇಕಾಗಿತ್ತು. ಸೊ ಇಲ್ಲಿಗೆ ಬಂದು ಅದಾದಮೇಲೆ ವೋಟಿಂಗ್ ಇತ್ತು, ಅದಾದಮೇಲೆ ಊರ ಹಬ್ಬ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಯುಸಿ ಆದರು ನನ್ನ ಹಸ್ಬೆಂಡ್ ಕೂಡ. ಸರಿ ಇನ್ನೇನು ಮಾಡೋದು, ಈ ಸರಿ ಬೇಡ, ನೆಕ್ಸ್ಟ್ ವೀಕಲ್ಲಿ ಏನಾದರೂ ಬರೋಣ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಸುಮ್ಮನಾದ್ವಿ. ಸೊ ಇಷ್ಟೇ, ಇನ್ನೇನೂ ಇಲ್ಲ. ಹೋಗಬೇಕಾಗಿತ್ತು, ನಾವು ಹೋಗೋಕ್ಕಾಗಲಿಲ್ಲ. ಅವರು ಸ್ವಲ್ಪ ಆ ದಿನ ಬ್ಯುಸಿ ಆದರು. ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ನನಗೆ ಸ್ವಲ್ಪ ಬ್ಯುಸಿ ಆಯಿತು. ಇಷ್ಟ ಆಯಿತು. ನೆಕ್ಸ್ಟ್ ವೀಕ್ ಪಕ್ಕ ಹೋಗ್ತೀನಿ. ಅದಾದಮೇಲೆ ನಾನು ವ್ಲಾಗ್ ಮಾಡ್ತೀನಿ. ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ ನಿಖಿತ್ ಅವ್ರದ್ದು ಮತ್ತು ನೀವು ಮೀಟ್ ಮಾಡೋದನ್ನ ನೋಡಬೇಕು ಅಂತ ಹೇಳಿಬಿಟ್ಟು. ಸೊ ನನಗೂ ತುಂಬ ಖುಷಿ ಆಗುತ್ತೆ. ಮತ್ತು ಫ್ರೆಂಡ್ ಮೀಟ್ ಮಾಡೋದು ಅಂತಂದರೆ ಯಾರಿಗೆ ಖುಷಿ ಇರಲ್ಲ ಹೇಳಿ. ಸೊ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸಣ್ಣ ರೀಸನ್ಸ್, ಅವ್ರು ಸ್ವಲ್ಪ ಬ್ಯುಸಿ ಆದ್ರೆ ಅವತ್ತು ಥರ್ಸ್ಡೇ ಅವ್ರ ಮನೇಲಿ ಮದುವೆ ಇತ್ತು. ಅದಾದಮೇಲೆ ಫ್ರೈಡೆಯಿಂದ ನಾನು ಬ್ಯುಸಿ ಆದೆ. ಈ ವೀಕ್ ಭೇಟಿ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಈ ವೀಕಲ್ಲಿ ಸ್ವಲ್ಪ ಫ್ರೀ ಆಗಿದ್ದೀನಿ ನಾನು ಕೂಡ. ಅವರು ಕೂಡ ಫ್ರೀ ಇದ್ದರೆ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ. ಯಾಕೆ ಅಂತಂದರೆ ಲಾಸ್ಟು ಪ್ರೀತಮ್ದು ನಾಮಕರಣಕ್ಕೆ ಬಂದಾಗ ಅವ್ರು ನಮ್ಮ ಮನೆಗೆ ಬಂದಿದ್ದರು. ಹಾಗಾಗಿ ಅವರು ನೆಕ್ಸ್ಟ್ ನೀವು ಬನ್ನಿ ಒಂದು ಸರಿ ನಮ್ಮ ಮನೆಗೆ ಅಂತ. ಅದಾದಮೇಲೆ ಅವ್ರನ್ನ ನಾನು ಕೂಡ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಅಮ್ಮ ಮನೆಗೆ ಬಂದ್ವಿ ಅಲ್ಲ ನೆನ್ನೆನೆ. ಹಾಗೆ ಇವತ್ತು ಬೆಳಗ್ಗೆ ಓಡಾಡ್ತಾ ಇದೆ, ಸ್ವಲ್ಪ ತಣ್ಣ ಗಾಳಿ ಬೀಸ್ತಾಯಿತ್ತು. ಒಂಥರ ಬೆಳಗ್ಗೆಯಿಂದ ನಿನ್ನೆಯಿಂದ ಫುಲ್ಲು ಬಿಸಿಲು, ಬಿಸಿ. ಇವಾಗ ನೋಡಿ ಇಷ್ಟೊತ್ತಾದರೆ ಸ್ವಲ್ಪ ಎಷ್ಟು ತಣ್ಣು ಗಾಳಿ, ಪಕ್ಷಿ, ಅಲ್ಲಿ ಗಿಳಿಗಳು ಹೋಗ್ತಾ ಇದ್ದಾವೆ. ಇಷ್ಟು ಗಿಳಿನೇ, ಒಂದು 8 ಗಿಳಿ ಹೋದವು. ಆಮೇಲೆ ಏನು ಗೊತ್ತಾ, ಇಲ್ಲಿ ಸ್ವಲ್ಪ ಪಕ್ಷಿಗಳು ಕಡಿಮೆ ಆಗಿದೆ. ಇವಾಗ ನೀರಿಲ್ಲ, ಬೇಸಿಗೆ ಅಲ್ವಾ, ಎಷ್ಟೋ ಪಕ್ಷಿಗಳು ಕಾಣಿಸ್ತಾ ಇಲ್ಲ. ಇಷ್ಟೊತ್ತಿಗಾಗಲೇ ನಮ್ಮ ಇದರೊಳಗೆ ಸೀಬೆ ಮರದಲ್ಲಿ ಒಂದು ಹಣ್ಣು ಬಿಡ್ತಾ ಇರಲಿಲ್ಲ ಪಕ್ಷಿಗಳು. ಈ ಸರಿ ಪಕ್ಷಿ ಇಲ್ದಲೆ ಸೀಬೆ ಹಣ್ಣೆಲ್ಲ ಹಾಗೆ ಉಳ್ಕೊಂಡಿದೆ. ನೀರು ತುಂಬ ಇಂಪಾರ್ಟೆಂಟ್. ಕೆಲವೊಬ್ಬರಿಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ಬಟ್ ನಮಗೆ ಹಸು ಇದೆಯಲ್ಲ, ಹಸು ಊರಲ್ಲಿ ನಾವು ತೋಟ ನೋಡ್ಕೊಂಡು ಬಂದ್ವಿ. ನಾನು ಅದು ವ್ಲಾಗ್ ಹಾಕೋಕ್ಕಾಗಿಲ್ಲ, ಹಾಕ್ತೀನಿ. ಸೊ ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಕೋಳಿಗಳಿಗಿರ್ಬೋದು,
ಮನುಷ್ಯ ಹೇಳ್ಕೊಬೋದು ಅಥವಾ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಬೋದು, ಬಟ್ ಪ್ರಾಣಿಗಳಿಗೆ ವ್ಯವಸ್ಥೆ ಮಾಡೋದು ತುಂಬ ಕಷ್ಟ. ಹಾಗಾಗಿ ಅವಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನಾನು ಅದನ್ನೇ ಕೇಳ್ಕೊತಾ ಇದ್ದೆ ನೆನ್ನೆ ಎಲ್ಲ ಅಮ್ಮನ ಜೊತೆ ಮಾತಾಡಬೇಕಾದ್ರೆ, ಮುಖ ಪ್ರಾಣಿಗಳಿಗಾದರೂ ದಯೆ ತೋರಿಸ್ಬೇಕು ದೇವರು, ಇಲ್ಲಾಂದರೆ ಕಷ್ಟ ಆಗತ್ತೆ ಅಂತ. ಏನು ತಿನ್ನತ್ತೆ ಹೇಳಿ ಹಸುಗಳು? ಏನು ಹುಲ್ಲಿಲ್ಲ, ಒಣ ಹುಲ್ಲು ಅಷ್ಟೇ ಖಾಲಿ ಆಗುತ್ತೆ. ನೆಕ್ಸ್ಟ್ ಮಳೆ ಬಂದ್ರೆ ರಾಗಿ ಬೆಳೆಯೋಕ್ಕಾಗೋದು, ಆಮೇಲೆ ಹುಲ್ಲು ಸಿಗುತ್ತೆ, ಆಮೇಲೆ ಹಸುಗಳಿಗಾಗತ್ತೆ. ಹಾಲು ನಿಜವಾಗ್ಲೂ ಎಷ್ಟು ತೆಳ್ಳು ಹಾಲು ಕೊಡ್ತಾ ಇದೆ ಅಂತಂದರೆ ಅವಕ್ಕೆ ಹಸಿರು ಮೇಯ್ತಾ ಇಲ್ಲ. ಬರೀ ಒಣ ಹುಲ್ಲು ಸ್ವಲ್ಪ ಬೂಸ ಹಾಕಿರೋ ನೀರನ್ನು ಕುಡಿದ್ಬಿಟ್ಟು ಫುಲ್ಲು ತೆಳ್ಳಗೆ ಹಾಲು ಕೊಡ್ತಾ ಇದೆ. ಹಿಂಗೆ ಅಂತಂದರೆ ನೀರಿಗೆ ಸ್ವಲ್ಪ ಹಾಲು ಹಾಕಿದ್ದಾರೆ ಇನ್ನೊಂದಷ್ಟು ತೆಳ್ಳಗೆ ಹಾಲು ಕೊಡುತ್ತೆ. ಹಾಲು ತುಂಬ ಕಮ್ಮಿ ಕೊಡುತ್ತೆ. ನಮಗೆ ಹಾಲಿಂದೇನು ಚಿಂತೆ ಇಲ್ಲ. ಹೇಳಿದ್ದು ಅಂದರೆ ಅದಕ್ಕೆ ಬೇಕಾದಂತಹ ನ್ಯೂಟ್ರಿಷನ್ ಆಗಲಿ ಏನು ಬೇಕಾಗಿತ್ತು ಊಟ ಸಿಗ್ತಾಯಿಲ್ಲ ಹಸುಗೆ ಅಂತ. ಸೊ ಹಾಗಾಗಿ ಹೇಳ್ತಾ ಇರೋದು ನೀರು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ಪ್ರಾಣಿ ಪಕ್ಷಿಗಳಿಗಾಗಿರೋ ಕತೆ ನಾಳೆ ನಮಗಾಗತ್ತೆ. ಎಷ್ಟು ಅಂತ ನೀರನ್ನು ಇರೋದನ್ನು ಬಳಸ್ಕೊಳಕ್ಕಾಗತ್ತಲ್ವ. ಮಳೆ ಬರಲೇಬೇಕು. ಊರಲ್ಲಂತೂ ನೋಡ್ಬಿಟ್ಟು ಹಾಮ್ಮ ಟೀನಾ ಬಂದೆ. ಸೊ ಅಮ್ಮ ಟೀ ಮಾಡಿದ್ರೆ ಕರಿತಾ ಇದ್ದಾರೆ, ಬರ್ತೀನಿ. ಏನಮ್ಮ ತಿಂಬರ್ತ ನಮ್ಮಮ್ಮಂಗೆ ಪಾಪ ಇವ್ರದ್ದೇ ಚಿಂತೆ ಆಗಿಬಿಟ್ಟೈತೆ, ಹಸುಗಳ ಚಿಂತೆ. ಮಳೆ ಬಾರೋ ಮಳೆ ರಾಯ, ಮಳೆ ಬಾರೋ ಮಳೆ ರಾಯ ಅಂತ. ಅದೇನಮ್ಮ ನೋಡಿ, ಒಂದೇ ಒಂದು ಹಸಿರು ಹುಲ್ಲಿಲ್ಲ ಆ ಕಡೆಯಿಂದನೂ ಸುತ್ತ ಎಲ್ಲ ಬರೀ ಮಣ್ಣು. ಒಂದು ಒಣ ಹುಲ್ಲು ಇಲ್ಲ, ಇದು ಇಲ್ಲ. ಏನು ಮಾಡೋದು, ಪಾಪ ಚಿನ್ಸ್ಬಿಟ್ಟಿದೆ. ಹಂಸೆ ಅದನ್ಲು ಪಾಪ ಒಣಗಿರೋದನ್ನೇ ಒಂದೇ ಒಂದು ಎಲೆನೋ ಒಂದೇ ಒಂದು ಬೇರು ಬಿಡಲ್ಲ ತಿನ್ಕೊಳ್ತಾರೆ. ಹಾಗೆ ಈ ಸರಿ ನಮ್ಮಮ್ಮನ ಹಳೆಯ ಕಾಲದ ನೆನಪುಗಳನ್ನ ತುಂಬಾ ಹಂಚ್ಕೊಂಡ್ರು. ಅದೆಲ್ಲ ಕೇಳ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು. ಇಷ್ಟೊಂದು ವಿಚಾರಗಳು ವಾವ್ ಅನ್ನೋ ತರ ಇತ್ತು. ಆ ತರ ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ನೆಲ್ಲ ಹೇಳ್ತಾ ಇದ್ರು. ಸೊ ಇವತ್ತೇನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಮ್ಮ ಮನೆಯಲ್ಲಿ ಇವತ್ತು ನಾನು ಒಂದಿಷ್ಟನ್ನ ತಿಳ್ಕೊಂಡೆ. ಖುಷಿ ಆಯ್ತು ನಂಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಗೂ ಕೂಡ ನನ್ನ ಜೊತೆ ಸಮಯ ಕಳೆದಿದ್ದು ಖುಷಿ ಆಗುತ್ತೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ.